ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ನಂಬಿದುದು ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ, ನಂಬಿದುದು ಸಂದೇಹಿಸದು ನೋಡ, ನಂಬಿದುದು ಸಂದೇಹಿಸದು ನೋಡ, ಒಲಿದದು ಓ ಸರಿಸದು ನೋಡ, ಒಲಿದದು ಓ ಸರಿಸದು ನೋಡ, ನೆರೆಯರಿದುದು ಮರೆಯದು ನೋಡ, ನೆರೆಯರಿದುದು ಮರೆಯದು ನೋಡ, ಚೆನ್ನಮಲ್ಲಿಕಾರ್ಜುನಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸೀಮ ಸುಖವಯ್ಯ, ನೀನೊಲಿದ ಶರಣಂಗೆ ನಿಸೀಮ ಸುಖವಯ್ಯ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೃಷ್ಟಿಕರ್ತ ಪರಮಾತ್ಮನ ಒಂದು ಅನುಗ್ರಹ, ಒಂದು ಕೃಪೆ, ಒಂದು ಕರುಣೆ ನಮ್ಮ ಮೇಲೆ ಆಗಿತ್ತು ಅಂತ ಕೇಳಿದಾಗ ಕರುಣೆ ಪಡೆದಂಥ ಶರಣ ಏನಿರ್ತಾನೆ ಅದು ಆತನಿಗೆ ನಿಶೀಮ ಸುಖ ಅಂದರೆ ಆತ ತುಂಬ ಸುಖಿಯಾಗಿರ್ತಾನೆ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಎರಡು ದೃಷ್ಟಾಂತಗಳ ಮೂಲಕ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ತುಂಬಿದದು ತುಳುಕದು ನೋಡ. ಸಾಮಾನ್ಯವಾಗಿ ಈ ಮಾತನ್ನು ಒಂದು ಗ್ರಾಮೀಣ ಗಾದೆ ಮಾತಿನಲ್ಲಿ ಹೇಳ್ತಾ ಇರ್ತಾರೆ. ತುಂಬಿದ ಕೂಡ ತುಳ್ಕೋದಿಲ್ಲ, ಅರ್ಧ ಇದ್ದದ್ದು ಕೂಡ ಅದು ತುಳುಕ್ತತಿ ಮತ್ತು ಅದು ಹೆಚ್ಚಿಗೆ ಶಬ್ದ ಮಾಡ್ತತಿ. ಹಾಗೆ ಒಂದು ಕೊಡ ತುಂಬಿತ್ತು ಪೂರ್ಣ ಅಂದಾಗ ಅದು ತುಳ್ಕೋದಿಲ್ಲ. ಅಂದರೆ ಒಂದು ಜ್ಞಾನವೂ ಸಹಿತ ಒಬ್ಬ ಮನುಷ್ಯ ಪೂರ್ಣ ಜ್ಞಾನಿಯಾಗಿದ್ದ ಅಂತ ಕೇಳಿದಾಗ ಅಲ್ಲಿಗೆ ಆತನಿಗೆ ಮದ ಇರೋದಿಲ್ಲ, ಮತ್ಸರ ಇರೋದಿಲ್ಲ, ಯಾವುದೇ ಥರದ ಅಷ್ಟ ಮದಗಳು, ಅರಿಷಡ್ವರ್ಗಗಳು ಇವುಗಳನ್ನು ಯಾವುದೂ ಇರೋದಿಲ್ಲ. ಮತ್ತು ನಾನು ಅನ್ನುವಂಥ ಒಂದು ಅಜ್ಞಾನಿ ಥರ ಆತ ಮಾತಾಡೋದಿಲ್ಲ. ಅಂದರೆ ಪೂರ್ಣ ಜ್ಞಾನಿಯಾದ ಮನುಷ್ಯ. ಅದೇ ಅರ್ಧ ಜ್ಞಾನಿಯಾಗಿದ್ದ, ಅರ್ಧ ಬುದ್ಧಿವಂತಾಗಿದ್ದ, ಅರ್ಧ ವಿದ್ಯಾವಂತಾಗಿದ್ದರೆ ಆ ಥರ ಭಾರಿ ಕೊಚ್ಕೊಳ್ತಾ ಇರ್ತಾನೆ. ಕೊಚ್ಕೊಳ್ಳೋದು ಅಂತಾರಲ್ಲ ಹಾಗೆ ಆತ ತುಂಬ ಕೊಚ್ಕೊಳ್ತಾ ಇರ್ತಾನೆ. ಆದರೂ ನನಗೆ ಅದು ಗೊತ್ತು, ನನಗಿದು ಗೊತ್ತು, ನಾ ಎಲ್ಲ ಬಲ್ಲೆ, ಎಲ್ಲ ಕಂಡುಕೊಂಡೇನೆ ಅಂತ ಹೇಳಿ ಸುಮ್ಮನೆ ಡಂಬಾಚಾರ ಮಾಡ್ತಾ ಇರ್ತಾನೆ. ಆದರೆ ಅಲ್ಲಿ ನಾವು ಅಷ್ಟೇ ತಿಳ್ಕೋಬೇಕು, ಈತ ಪೂರ್ಣ ಜ್ಞಾನಿನಲ್ಲ, ಪೂರ್ಣ ವಿದ್ಯಾವಂತನಲ್ಲ, ಪೂರ್ಣ ಬುದ್ಧಿವಂತನಲ್ಲ ಅಂತ ಹೇಳಿ ಅವನ ಮಾತಿನಿಂದಲೇ ನಾವು ತಿಳ್ಕೊಬೋದು. ಹಾಗೆ ಇಲ್ಲಿ ಏನು ಹೇಳ್ತಾರೆ, ತುಂಬಿದದು ತುಳುಕದು ನೋಡ. ಮತ್ತು ಮುಂದೇನು ಹೇಳ್ತಾರೋ, ನಂಬಿದದು ಸಂದೇಹಿಸದು ನೋಡ. ಸಾಮಾನ್ಯವಾಗಿ ಈ ದಿನಮಾನದಲ್ಲಿ ಅಂತೂ ಇದು ಬಹಳ ಮುಖ್ಯವಾದಂಥ ವಿಷಯ ಇದು. ಯಾಕಂತ ಕೇಳಿದರೆ ನಾವು ಯಾರನ್ನು ನಂಬಬೇಕು, ಯಾರನ್ನ ನಂಬಬಾರ್ದು, ಆಮೇಲೆ ಯಾರು ನಂಬಿದ ಮೇಲೆ ದ್ರೋಹ ಮಾಡ್ತಾರ, ನಂಬಿಕೆ ದ್ರೋಹ ಅಂತ ಏನು ಹೇಳ್ತಾರಲ್ಲ, ಯಾರು ನಂಬಿಸಿ ದ್ರೋಹ ಮಾಡ್ತಾರ, ನಂಬಿದ ಮೇಲೆ ದ್ರೋಹ ಮಾಡ್ತಾರ, ಇದು ಭಾಳ ಈ ದಿನಮಾನದಲ್ಲಿ ತುಂಬ ಒಂದು ವಿಚಿತ್ರವಾದಂಥ ಇದು ಆಗಿಬಿಟ್ಟೈತೆ. ಯಾರನ್ನು ನಂಬಬೇಕು ಅನ್ನುವಂಥ ಒಂದು ಕ್ಲಿಷ್ಟಕರವಾದಂಥ ಸಂದಿಗ್ಧತ ಸಮಯದಲ್ಲಿ ಸಮಸ್ಯೆಯಲ್ಲಿ ಮನುಷ್ಯ ತಿಳ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಅಕ್ಕಮಹಾದೇವಿ ತಾಯಿ ಹೇಳೋದು, ನಂಬಬಾರ್ದು, ನಂಬಿದ ಮೇಲೆ ಅಲ್ಲಿ ಸಂದೇಹಿಸಬಾರ್ದು. ಅಂದರೆ ನಂಬಿದ ಪೂರ್ವದಲ್ಲಿ ಆತನನ್ನು ಪೂರ್ಣ ನಂಬಿಕೆಗೆ, ವಿಶ್ವಾಸಕ್ಕೆ ಅರ್ಹನೋ ಅಲ್ಲ ಅನ್ನೋದನ್ನು ನಾವು ಪೂರ್ವಾಪರವಾಗಿ ವಿಚಾರ ಮಾಡಿಕೊಂಡು ಆತನನ್ನು ನಂಬಬೇಕೇ ಹೊರತು ಹಾಗೆ ಕಂಡದ್ದೆಲ್ಲ ನಾವು ಬೆಳ್ಳಗಿರೋದೆಲ್ಲ ಹಾಲು ಅಂತ ಹೇಳಿ ಏನು ಅನ್ಕೊತಾರಲ್ಲ, ಆ ರೀತಿ ಹೋದಾಗ ಅಲ್ಲಿ ನಮಗೇನಾಗಿಬಿಡ್ತೈತಿ ಅಂದರೆ ನಂಬಿಕೆ ದ್ರೋಹ ಆಗ್ತದೆ. ಅದಕ್ಕೆ ಪೂರ್ವಾಪರವಾಗಿ ವಿಚಾರ ಮಾಡಿ ನಂಬಬೇಕಾಗ್ತದೆ. ಅದಕ್ಕೆ ನಂಬಿದ ಮೇಲೆ ಅಲ್ಲಿ ಸಂದೇಹವನ್ನು ಪಡಬಾರ್ದು ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೋ, ಒಲಿದದು ಸರಿಸದು ನೋಡ. ಸಾಮಾನ್ಯವಾಗಿ ಇದು ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದು. ನಮಗೆ ಯಾವುದೇ ಒಂದು ಬೇಡಾದಂಥ ಒಂದು ವಿಷಯ ಇತ್ತು, ಬೇಡಾದಂಥ ಒಬ್ಬ ವ್ಯಕ್ತಿ ಇದ್ದ, ಬೇಡಾದಂಥ ಒಂದು ಸಮಯ ಇತ್ತು ಅಂದರೆ ಅಲ್ಲಿ ಆತ ಒಂದು ನಾಲ್ಕೇ ಮಾತಾಡಲಿ, ಆತ ಒಂದೇ ದಿನ ನಮ್ಮ ಜೊತೆಗಿದ್ರೂ ಅಲ್ಲಿ ನಮಗೆ ಅದೇನಾಗ್ತೈತಿ, ಬೇಜಾರಾಗ್ತೈತಿ.
ಓಸರಿಸ್ತದೆ. ಯಾವಾಗ ಹೋಗ್ತಾನಪ್ಪ ಇವು ಎದ್ದು ಅನ್ನುವಂಥ ಒಂದು ವಿಚಾರ ಅಲ್ಲಿ ನಮಗೆ ತಲೆಯಾಗಿ ಬರ್ತದೆ. ಆದರೆ ಅಲ್ಲಿ ಒಲಿದಿತ್ತು ಅಂದರೆ ಅವ್ರ ಮೇಲೆ ನಮಗೆ ಮನಸ್ಸಾಗಿತ್ತು, ಅವರ ಮೇಲೆ ನಮ್ಗೆ ಪ್ರೀತಿ ಇತ್ತು, ಅವ್ರ ಮೇಲೆ ಒಂದು ಪ್ರೇಮ ಇತ್ತು ಅಂತ ಅಂದ್ಕೊಂಡಾಗ ಅವರು ಎಷ್ಟೇ ದಿನ ನಮ್ಮ ಜೊತೆಗಿದ್ದರು, ಎಷ್ಟೇ ಅವರು ಮಾತನಾಡಿದರು, ಅಲ್ಲಿ ಅದೇನಾಗ್ತದೆ ಅಂದರೆ ನಮಗೆ ಬೇಸರ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಒಲಿದದು ಸರಿಸೋದು ನೋಡ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ, ನೆರೆ ಅರಿದುದು ಮರೆಯದು ನೋಡ. ಅಂದರೆ ನಾವು ಏನಾದರೂ ಒಂದು ಅರಿವನ್ನು ಪಡ್ಕೊಂಡಾಗ, ಏನಾದರೂ ಒಂದು ತಿಳುವಳಿಕೆಯನ್ನು ನಾವು ಪಡ್ಕೊಂಡಾಗ ಅದು ಕರೆಕ್ಟಾಗಿ ನಾವು ಆ ವಿಷಯದ ಬಗ್ಗೆ ಅರ್ಥಕೊಂಡಾಗ, ಸುಮ್ಮನೆ ಅರ್ಧಂಬರ್ಧ ಅರ್ಥಕೊಂಡು ಅದನ್ನು ಪ್ರತಿಪಾದನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಏನಾಗ್ತೈತಿ ಅಂದರೆ ಅದು ಮರ್ತು ಹೋಗಿಬಿಡ್ತದೆ. ಮತ್ತು ನಾವು ಹೇಳೋದೊಂದು ಅಲ್ಲಿ ನಾವು ಅರ್ಥಕೊಂಡದ್ದೊಂದು ಆಗಿಬಿಡ್ತದೆ. ಅದಕ್ಕೆ ಅರ್ಥದ್ದಕ್ಕೂ ಹೇಳೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಆಗಿಬಿಡ್ತದೆ. ಅದಕ್ಕೆ ಅದನ್ನು ಏನು ಹೇಳ್ತಾರೆ, ಅರಿಬೇಕಾಗಿತ್ತಂದ್ರೆ ಕರೆಕ್ಟಾಗಿ ನೀವು ಅರ್ಥಕೊಳ್ಬೇಕು. ಯಾವುದೇ ಒಂದು ವಿಷಯವನ್ನು ಅದರ ಬಗ್ಗೆ ಪೂರ್ಣವಾದ ಒಂದು ಜ್ಞಾನವನ್ನು ಪಡ್ಕೊಂಡಿರಬೇಕು. ಆವಾಗ ಮಾತ್ರ ಅದೇನಾಗ್ತೈತಿ, ಮರೆಯಾಗೋದಿಲ್ಲ ನಮ್ಮಿಂದ. ನಾವು ಒಂದು ಸಾರಿ ಅದನ್ನು ಏನು ಕಲ್ತ್ಕೊಂಡಿದ್ದೀವಿ, ಮಾಡ್ಕೊಂಡಿದ್ದೀವಿ, ಅದನ್ನು ನಾವು ಅರ್ಥಕೊಂಡಿದ್ದೀವಿ ಅಂದರೆ ಅದು ಎಂದು ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿಶಕ್ತಿಯಿಂದ ಯಾವಾಗಲೂ ಅದು ಮರೆಯಾಗಿ ಹೋಗೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನ ದೇವ ನೀನು ಒಲಿದ ಶರಣಂಗೆ ನಿಸೀಮ ಸುಖವಯ್ಯ. ಆ ಸೃಷ್ಟಿಕರ್ತ ಪರಮಾತ್ಮ ಯಾರಿಗೆ ಒರೆದಿರ್ತಾನ, ಯಾರಿಗೆ ಆತನ ಕೃಪೆ ಆಗಿರ್ತೈತಿ, ಯಾರಿಗೆ ಆತನ ಕರುಣೆ ಆಗಿರ್ತೈತಿ, ಅವರು ನಿಸೀಮ ಸುಖರಂದ್ರೆ ಅವರು ತುಂಬ ಸುಖಿಗಳಾಗಿರ್ತಾರೆ, ಅವರಿಗೆ ಕಷ್ಟ ಕಾರ್ಪಣ್ಯಗಳೇ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಆ ದೇವನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿತ್ತು, ಆ ದೇವನ ಒಂದು ಅನುಗ್ರಹ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂದರೆ ನಾವು ಮತ್ತೆ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.